ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿಲ್ಲದ ಯುದ್ಧ ಪ್ರವಾಸೋದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಈಗ ಯುದ್ಧ ಏನಾಗ್ತಾ ಇದೆ, ವಿದೇಶಗಳ ಪ್ರವಾಸವನ್ನ ಕೈಗೊಳ್ಳುವಂತ ಮಂದಿ ಈಗ ಬೇಡಪ್ಪ, ಬೇರೆ ದೇಶಕ್ಕೆ ಹೋಗೋದೇ ಬೇಡ, ಎಲ್ಲಿ ಯಾವಾಗ ಯುದ್ಧ ಆಗುತ್ತೋ ಗೊತ್ತೇ ಆಗಲ್ಲ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಇದು ನಿಂತಲ್ಲೇ ನಿಂತಿದೆ. ಐಷಾರಾಮಿ ಟ್ಯಾಕ್ಸಿ, VIP ವಾಹನಗಳು 50% ಅದರ ಆದಾಯ ಕುಸಿತವಾಗಿದೆ. ನಿಂತಲ್ಲೇ ನಿಂತಹ ಲಕ್ಸುರಿ ವಾಹನಗಳ ವಾತಾವರಣದಿಂದ ಈಗ ಎಲ್ಲೆಡೆ ನಷ್ಟ. ನಗರದಾದ್ಯಂತ 3,000 ವಾಹನಗಳು ಸ್ಟಾಪ್ ಆಗಿದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದಂಥ ಪ್ರವಾಸಿಗರು, VIP ಗಳು ಚಿಕಿತ್ಸೆಗಾಗಿ ಬರ್ತಾ ಇದ್ರು. ರೋಗಿಗಳ ಸಂಖ್ಯೆ ಫುಲ್ ಡೌನ್ ಆಗಿಬಿಟ್ಟಿದೆ. ಈಗ ಟ್ರಾವೆಲ್ಸ್ ಉದ್ಯಮಗಳು ಎದುರಿಸ್ತಾ ಇದೆ ಅನೇಕ ಸಮಸ್ಯೆ. ನೋಡಿ ಸರ್, ನಮ್ಮ ದೇಶಕ್ಕೆ ನಿಯರೆಸ್ಟ್ ಒಂದು ಕಮರ್ಷಿಯಲ್ ಹಬ್ ಅಂತ ಹೇಳಬೇಕು ನಾವು ಮಧ್ಯಪ್ರಾಚ್ಯದ ರಾಷ್ಟ್ರಗಳು. ತುಂಬ ಆ್ಯಕ್ಟಿವ್ ಆಗಿ ಹೈಯೆಸ್ಟ್ ಅವರು ನಮ್ಮ ದೇಶದ ಮೇಲೆ ಡಿಪೆಂಡ್ ಆಗಿರುವಂಥ ರಾಷ್ಟ್ರಗಳದು. ನಾವು ಕೂಡ ಆ ರಾಷ್ಟ್ರಗಳಲ್ಲಿ ಅತ್ಯಂತ ಜಾಸ್ತಿ ನಮ್ಮಲ್ಲಿಂದ ಎಂಪ್ಲಾಯ್ಮೆಂಟಿಗಾಗಿ ಓಡಾಡ್ತಾರೆ, ವ್ಯಾಪಾರದ ಇದಕ್ಕಾಗಿ ಓಡಾಡಿರ್ತಾರೆ. ಇದು ಎರಡರ ದೊಡ್ಡ ಮಟ್ಟದ ಒಂದು ವ್ಯಾಪಾರಿ ಸಂಬಂಧ ಇರೋದ್ರಿಂದ ಆಗ್ಬಿಟ್ಟು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಬೆಳವಣಿಗೆ ನಮಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮತ್ತು ನಮ್ಮ ರಾಷ್ಟ್ರಕ್ಕೆ ಇರೋದ್ರಿಂದ ಆಗ್ಬಿಟ್ಟು ಈಗಿನ ಈ ಒಂದು ಯುದ್ಧದ ಕಾರ್ಮೋಡ ಏನು 27 ದಿವಸಗಳಿಂದ ನಡೀತಾ ಇದೆ, ಇವತ್ತಿಗೆ 27th ಡೇ, ಏನೋ ಶಾಂತಿಯುತವಾಗಿ ನಡೀತಾ ಇದೆ ಅಂತ ಹೇಳ್ತಾರೆ, ರಾಜ್ಯ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಟ್ರಾವೆಲ್ ಮಾಡ್ತಾ ಇಲ್ಲ, ಫ್ಲೈ ಆಗ್ತಾ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಪ್ಯಾಸೆಂಜರ್ಗಳು ಬರ್ತಾ ಇಲ್ಲ. ದೊಡ್ಡ ಮಟ್ಟದ ಇನ್ವೆಸ್ಟರ್ಸ್ಗಳಾಗಲಿ, ಬಿಸ್ನೆಸ್ ಕ್ಲಾಸ್ ಟ್ರಾವೆಲರ್ಗಳಾಗಲಿ ಒಂದು ಯುದ್ಧದ ಕಾರ್ಮೋಡ ಇರೋದ್ರಿಂದ ಆಗ್ಬಿಟ್ಟು ಎಷ್ಟೊತ್ತಿಗೆ ಯಾವ ಕಡೆ ಬ್ಲಾಕ್ ಆಗ್ಬೋದು, ಯಾವ ಫ್ಲೈಟ್ ಸ್ಟಾಪ್ ಆಗ್ಬೋದು ಅಂತ ಹೇಳುವಂಥ ಅವರಿಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯೂ ಇರೋದಿಲ್ಲ. ಇಂಥ ಟೈಮಲ್ಲಿ ಒಂದು ಸರ್ತಿ ಯುದ್ಧ ಡಿಕ್ಲೇರ್ ಆಗಿದೆ ಅಂದಮೇಲೆ ಅದು ಪೂರ್ಣವಾಗಿ ಶಾಂತಿಯುತವಾಗಿ ನಿಲ್ಲೋ ತನಕನೂ ಯಾರೂ VVIPಗಳು ಟ್ರಾವೆಲ್ ಮಾಡಲ್ಲ. ಇದರಿಂದ ಆಗ್ಬಿಟ್ಟು ನಮಗೆ ಬೆಂಗಳೂರು ನಗರದಲ್ಲಿರೋ ಸಾಧಾರಣ ಒಂದು 2,000 ವೆಹಿಕಲ್ಗಳಿದೆ, ತುಂಬ ಹೈ ವ್ಯಾಲ್ಯೂ ವೆಹಿಕಲ್ಗಳು. VVIPಗಳು ಬಂದಾಗ, ಇನ್ವೆಸ್ಟರ್ಸ್ಗಳು ಬಂದಾಗ, ಬಿಸ್ನೆಸ್ ಕ್ಲಾಸ್ ಟ್ರಾವೆಲರ್ಗಳು ಬಂದಾಗ ಮಾತ್ರ ಅದು ಬಳಕೆ ಆಗುತ್ತೆ. ಅಂಥ ವಾಹನಗಳಿಗೆ ಪ್ರಯಾಣಿಕರ ಕೊರತೆ ನಾವು ಎದುರಿಸ್ತಾ ಇದ್ದೀವಿ. ಸಾಧಾರಣ ಮೋರ್ ದೆನ್ 75% ವಾಹನಗಳು ನಿಂತ್ಕೊಂಡೇ ಇದೆ. ಕಳೆದ 27 ದಿವಸಗಳಿಂದ ಕೂಡ ಒಂದು 2-3 ದಿವಸ ಮಾಡಿರುತ್ತೆ ಅಷ್ಟೇ. ಯಾಕಂದರೆ ಆ ಮಟ್ಟದ ಒಂದು ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇಲ್ಲ. ಇದಲ್ಲದೆ ಯುರೋಪ್ ಕಂಟ್ರಿಯವರು ಅಷ್ಟೇ, ಯುರೋಪ್ ಕಂಟ್ರಿಯವರು ಯಾವತ್ತೂ ಅಷ್ಟೇ ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಒಂದು ಸ್ವಲ್ಪ ಇಲ್ಲಿ ಏನೋ ಕ್ಲಾಶ್ ಆಗುತ್ತೆ ಅಂದರೆ ಕ್ರಿಕೆಟ್ ಟೀಮನ್ನೇ ಕಳಿಸ್ತಿರ್ಲಿಲ್ಲ ಅವರು ಹಿಂದೆ, ನಿಮಗೆ ಗೊತ್ತಿರ್ಬೋದು. ಆದ ಕಾರಣ ಯುರೋಪ್ ಕಂಟ್ರಿಯ ಪ್ರಯಾಣಿಕರು ಕೂಡ ಆರ್ಡಿನರಿ ಪ್ರಯಾಣಿಕರು ಬಂದರೂ ಬರ್ತಾರೆ, ಆದರೆ ಇಂಡಸ್ಟ್ರಿಯಲ್ ಇನ್ವೆಸ್ಟರ್ಸ್ಗಳಾಗಲಿ, VVIPಗಳಾಗಲಿ, ಬಿಸ್ನೆಸ್ ಕ್ಲಾಸ್ ಟ್ರಾವೆಲರ್ಗಳು ಅವರು ಕೂಡ ಬರ್ತಾ ಇಲ್ಲ. ಇದರಿಂದ ಆಗ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಈ ಯುದ್ಧದ ಕಾರ್ಮೋಡ ನಮ್ಮ ಒಂದು ಉದ್ಯಮದ ಮೇಲೆ ಪ್ರವಾಸೋದ್ಯಮ ಉದ್ಯಮದಲ್ಲಿ ಅದರನ್ನು ಒಂದು ಕ್ಲಾಸ್ ಸ್ಟ್ಯಾಂಡರ್ಡ್ ಆಗಿ ಮಾಡುವಂಥ 5 ಸ್ಟಾರ್ ಕ್ಯಾಟಗರಿ ಹೋಟ್ಲುಗಳಾಗಿರ್ಬೋದು, ನಮ್ಮಂಥ ಟ್ರಾವೆಲ್ ಉದ್ಯಮ ನಡೆಸೋರಿಗೆ ದೊಡ್ಡ ಮಟ್ಟದಲ್ಲಿ ಏಟು ಕೊಡ್ತಾ ಇದೆ ಅಂತ ನನ್ನ ಒಂದು ಅನುಭವದಿಂದ ನಾನು ಹೇಳ್ಬೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ನೋಡಿ, ಈಗ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘದ ಅಧ್ಯಕ್ಷರು ಮಾತನ್ನ ಆಡ್ತಾ ಇದ್ರು, ನಮಗೂ ಕೂಡ ಪ್ರವಾಸೋದ್ಯಮಕ್ಕೆ ದೊಡ್ಡ ಪ್ರಮಾಣದ ಹೊಡೆತ ಇದು ಯುದ್ಧದಿಂದ ಅಂತ. ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ಟ್ರಾವೆಲ್ಸ್ ಉದ್ಯಮಕ್ಕೆ, ರೀಸನ್ಸ್ನ ಮೆನ್ಷನ್ ಮಾಡೋದಾದ್ರೆ? ಮಧುಸೂದನ್, ಯುದ್ಧದ ಎಫೆಕ್ಟ್ ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಒಂದು ಹೊಡೆತವನ್ನ ಕೊಟ್ಟಿರುವಂತದ್ದು. ಅಂದ್ರೆ 50% ಆದಾಯ ಕುಸಿತ ಆಗಿದೆ ಅಂತೇಳಿ ರಾಧಾಕೃಷ್ಣ ಹೊಳ್ಳ ಅವರು, ಅಂದ್ರೆ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ನಮಗೆ ಮಾಹಿತಿ ಕೊಡ್ತಾ ಇದ್ರು. ಅಂದ್ರೆ ಲಕ್ಸುರಿ ಟ್ಯಾಕ್ಸಿಗಳು ಇದಾವೆ ಬೆಂಗಳೂರಲ್ಲಿ, ಸುಮಾರು 3,500ಕ್ಕಿಂತ ಅಧಿಕ ಟ್ಯಾಕ್ಸಿಗಳಿದಾವೆ. ಈ ಟ್ಯಾಕ್ಸಿಗಳು ವಿಶೇಷವಾಗಿ VVIPಗಳು ಮತ್ತೆ VIPಗಳನ್ನ, ಅಂದ್ರೆ ಭಾರತದಿಂದ ಗಲ್ಫ್ ಕಂಟ್ರಿಗಳಿಗೆ ಹೋಗುವವರಿಗೆ, ಅಂದ್ರೆ ನಗರದ ವಿವಿಧ ಭಾಗಗಳಿಂದ ಏರ್ಪೋರ್ಟ್ ವರೆಗೂ ಡ್ರಾಪ್ ಮಾಡುತ್ತೆ. ಜೊತೆಗೆ ಗಲ್ಫ್ ಕಂಟ್ರಿಗಳಿಂದ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಆ VIPಗಳನ್ನ ಮತ್ತೆ ಬೇರೆ ಬೇರೆ ಕಡೆ ನಗರಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನ VVIP ಮತ್ತೆ VIP ಟ್ಯಾಕ್ಸಿಗಳು ಮಾಡುತ್ತೆ. ಅಂದ್ರೆ ಇವರು ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಕ್ಯಾಬ್ಗಳು, ಇದರ ಮೇಂಟೆನೆನ್ಸ್ ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ, ಡ್ರೈವರ್ಗೆ ಸ್ಯಾಲರಿ ಕೊಡಬೇಕಾಗುತ್ತೆ, ಪ್ರತಿಯೊಂದು ಕ್ಯಾಬ್ ಮೇಲೆ EMI ಕೂಡ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಆಲ್ಮೋಸ್ಟ್ 25 ದಿನಕ್ಕೂ ಅಧಿಕ ದಿನದಿಂದ ಲಕ್ಸುರಿ ಟ್ಯಾಕ್ಸಿಗಳಿಗೆ ಯಾವುದೇ ರೀತಿಯ ಗ್ರಾಹಕರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಜೊತೆಗೆ ವೈದ್ಯಕೀಯ ಕಾರಣದಿಂದಾಗಿ ಗಲ್ಫ್ ಕಂಟ್ರಿಗಳಿಂದ ಸಾಕಷ್ಟು ರೋಗಿಗಳು ಭಾರತಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಅಂತ ಬರ್ತಾ ಇದ್ರು. ಸೊ ಅವರು ಕೂಡ ಈಗ ಗಣನೀಯ ಪ್ರಮಾಣದಲ್ಲಿ ಕುಸಿತವಾಗಿದೆ. ಜೊತೆಗೆ ಯುರೋಪ್ ಕಂಟ್ರಿಯಿಂದ ಗಲ್ಫ್ ರಾಷ್ಟ್ರಗಳ ಮೂಲಕವಾಗಿ ಭಾರತಕ್ಕೆ ಬರ್ತಂತ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಅಂದ್ರೆ ಸಮರ್ಪಕವಾದ ವಿಮಾನಗಳ ಒಂದು ಸೌಲಭ್ಯ ಇಲ್ಲದಿರುವಂತಹ ಕಾರಣ ಬೆರಳೆಣಿಕೆಯಷ್ಟೇ ವಿಮಾನಗಳು ಮಾತ್ರ ಸಂಚಾರ ಮಾಡ್ತಾ ಇದೆ. ಎಲ್ಲೊಂದ್ ಕಡೆ ಪ್ರವಾಸಿಗರಿಗೆ ಜೊತೆಗೆ VIPಗಳಿಗೆ ಅಂದ್ರೆ ಸಾಕಷ್ಟು ಮೀಟಿಂಗ್ಗಳಾಗುತ್ತೆ ಕಾರ್ಪೊರೇಟ್ ಕ್ಷೇತ್ರದಲ್ಲಿ, ಆ ಮೀಟಿಂಗ್ಗೋಸ್ಕರನೇ ಗಲ್ಫ್ ಕಂಟ್ರಿಗೆ ಜಾಸ್ತಿ ಹೋಗ್ತಾರೆ. ಗಲ್ಫ್ ಕಂಟ್ರಿಯವರು ಪ್ರವಾಸಕ್ಕೋಸ್ಕರ ಭಾರತಕ್ಕೆ
ಬರುವಂತ ಜನ ಜಾಸ್ತಿ ಇರ್ತಾರೆ. ಸೊ ಎಲ್ಲರೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಎಲ್ಲರೂ ಹಿಂದೇಟ್ ಆಗ್ತಾ ಇದ್ದಾರೆ. ಹಾಗಾಗಿ ಪ್ರವಾಸಿಗರ ಬರುವಂತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ಇಲ್ಲಿಂದ ಹೋಗುವಂತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಲಕ್ಸುರಿ ಟ್ಯಾಕ್ಸಿಗಳಂತ ಏನಿದಾವೆ ಈ ಟ್ಯಾಕ್ಸಿಗಳೆಲ್ಲವೂ ಕೂಡ ಶೆಡ್ ಅಲ್ಲಿ ನಿಂತುಕೊಂಡಿರುವಂತ ಒಂದು ಸ್ಥಿತಿ ಕಾಣಿಸ್ತಾ ಇದೆ. ಇದರಿಂದ ಆದಾಯ ಕಮ್ಮಿ ಆಗ್ತಾ ಇದೆ, ನಿರ್ವಹಣೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಒಂದು ವೇಳೆ ಯುದ್ಧ ಈ ಕ್ಷಣಕ್ಕೆ ನಿಂತರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸುಮಾರು 15ರಿಂದ 20 ದಿನಗಳ ಕಾಲ ಸಮಯ ಬೇಕಾಗುತ್ತೆ ಅಂತ ಹೇಳಿ ಒಂದಿಷ್ಟು ಕಂಗಾಲಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಮ್ಮ ಜೊತೆ ವಿವರಿಸ್ತಾ ಇದ್ರು. ಒಟ್ಟಾರೆ ಒಂದೊಂದೇ ಕ್ಷೇತ್ರದಲ್ಲಿ ಮೇಲೆ ಯುದ್ಧದ ಎಫೆಕ್ಟ್ ಬೀರ್ತಾ ಹೋಗ್ತಾ ಇದೆ. ಇದರಲ್ಲಿ ಪ್ರವಾಸೋದ್ಯಮ ಕೂಡ ದೊಡ್ಡದಾದ ಒಂದು ಹೊಡೆತ ಅನುಭವಿಸಿದೆ. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.